Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 8ನೇ ಪ್ರಶ್ನೆ. ಲಿಂಗಾಣುಗಳ ಸಂಯೋಗದಿಂದ ಆಗುವ ಏಕಕೋಶಕೇಂದ್ರೀಯ ರಚನೆ. ಲಿಂಗಾಣುಗಳ ಸಂಯೋಗದಿಂದ, ಇಲ್ಲಿ ಮುಖ್ಯವಾಗಿ ಲಿಂಗಾಣುಗಳು ಅಂದ್ರೆ ಅಂಡಾಣು ಮತ್ತೆ ವೀರ್ಯಾಣು ಅಂತ ಹೇಳ್ತೀವಿ ನಾವು ಅಲ್ವಾ. ಅಂಡಾಣು ಹೆಣ್ಣಿನ ದೇಹದ ಅಂಡಾಶಯದಲ್ಲಿ ಉತ್ಪತ್ತಿಯಾಗುವಂತಹದ್ದು. ಈಗ ಅಂಡಾಣು ಮತ್ತೆ ವೀರ್ಯಾಣು ಅನ್ನುವಂಥದ್ದು ಗಂಡು ದೇಹದ ವೃಷಣಗಳಲ್ಲಿ ಉತ್ಪತ್ತಿಯಾಗುವಂತದ್ದು. ಈಗ ಅಂಡಾಣು ಅಂಡನಾಳದ ಮೂಲಕ ಬರ್ತಾ ಇದೆ, ವೀರ್ಯಾಣು ಬಂದಿದೆ ಅಂತ ಇಟ್ಟುಕೊಳ್ಳಿ. ಆ ಸಮಯದಲ್ಲಿ ಅಂಡಾಣು ಮತ್ತೆ ವೀರ್ಯಾಣು ಸಂಯೋಗಗೊಂಡಿದೆ. ಅಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಏಕಕೋಶ ಕೇಂದ್ರೀಯ ರಚನೆ, ಸಂಯೋಗಗೊಂಡು ಏಕಕೋಶ ಕೇಂದ್ರೀಯ ರಚನೆ, ಇದನ್ನ ಏನಂತ ಕರಿತೀವಿ? ವೀರ್ಯಾಣು ಅಲ್ಲ. ವೀರ್ಯಾಣು ಒಂದು ಲಿಂಗಾಣು ಆಗಿದೆ, ಗಂಡು ಲಿಂಗಾಣು ಆಗಿದೆ. ವೀರ್ಯಾಣು ಗಂಡು ಲಿಂಗಾಣು ಹೇಳ್ತೀವಿ. ಅಂಡಾಣು, ನಿಮ್ಗೆ ಗೊತ್ತಿದೆ ಅಂಡಾಣು ಕೂಡ ತಪ್ಪಾದ ಉತ್ತರ. ಇದು ಹೆಣ್ಣು ಲಿಂಗಾಣು ಅಲ್ವಾ. ಈಗ ಯುಗ್ಮಜ, ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಭ್ರೂಣ, ಇದು ತಪ್ಪಾದ ಉತ್ತರ. ಭ್ರೂಣ ಅಂದ್ರೆ ಏನು? ಈ ಯುಗ್ಮಜವೇ ನಿರಂತರ ಕೋಶ ವಿಭಜನೆಯಿಂದ ಅಂಗಾಂಶಗಳಾಗಿ ಅಭಿವರ್ಧನೆ ಭ್ರೂಣ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ.